ಲ್ಯಾಂಡ್ಲಾರ್ಡ್ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಭಾಳಷ್ಟು ಹೋಪ್ ಇರುವಂಥ ಮೂವಿ ಆಗೈತಿದ. ಯಾವ ಕಾರಣಕ್ಕಂದ್ರೆ ಕನ್ನಡ ಇಂಡಸ್ಟ್ರಿ ಒಳಗೆ ಈ ಥರ ಒಂದು ಅಪರೂಪದ ಮೂವಿ ಆಲ್ಮೋಸ್ಟ್ ಕಡಿಮೆ ಬಂದವು. ಅದ್ರೊಳಗೆ ಇದು ಒಂದು ಬೆಟರ್ ಥರ ಐತಿ. ಆ ಕಾರಣಕ್ಕೆ ಅಂದ್ರೆ ಇಬ್ಬರು ಮೇನ್ ಹೀರೋಗಳ ಇದ್ರೊಳಗೆ ಒಬ್ಬ ಹೀರೋ ಆಗಿರ್ತಾನು, ಒಬ್ಬ ವಿಲನ್ ಆಗಿದ್ದಾನು. ಅಂದ್ರೆ ದುನಿಯಾ ವಿಜಯ್ ಅವರನ್ನು ನಾವು ಹೀರೋ ಪಾತ್ರ ನೋಡ್ರೆ, ನಮ್ಮ ರಾಜ್ಬೀರ್ ಶೆಟ್ಟಿ ಅವರನ್ನು ವಿಲನ್ ರೋಲು ನೋಡ್ತೇವೆ. ಅಂದ್ರೆ ಒಬ್ವಿಯಸ್ಲಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಆನಂತರ ರಚಿತಾ ರಾಮ್ ಅವರು ಕೂಡ ಈ ಒಂದು ಮೂವಿ ಒಳಗೆ ಮೇನ್ ರೋಲನ್ನು ಅಭಿಷಿರುವುದು ಭಾಳಷ್ಟು ವಿಶೇಷತೆಯನ್ನು ಒಳಗೊಂಡೈತಿ. ಓವರಾಲಾಗಿ ಮೂವಿ ನೋಡ್ಕಸ, ಮೂವಿ ಅಂದ್ರೆ ಟ್ರೈಲರ್ ನೋಡ್ಕಸ ಒಂದು ಏನು ಅಭಿಪ್ರಾಯ ಬಂತಂದ್ರೆ ಒಂಥರ ಬೆಸ್ಟ್ ಒಳಗಿತ್ತು. ಅಂದ್ರೆ ನಾವು ಏನು ಹಳ್ಳಿಯ ಸೊಗಡನ್ನು ನೋಡ್ತೇವಲ್ಲ, ಆ ಹಳ್ಳಿಯ ಸೊಗಡನ್ನು ಕುರಿತಂತೆ ಮೂವಿ ಐತಿ. ಇದ್ರೊಳಗೆ ನಾವು ಎಲ್ಲ ನೋಡ್ತೇವೆ. ಫ್ಯಾಮಿಲಿ ಡ್ರಾಮಾ ಆಗಲಿ, ಲವ್ ಆಗಲಿ, ಆನಂತರ ಆ್ಯಕ್ಷನ್ ಆಗಲಿ, ಆನಂತರ ಒಂದು ನೆಗೆಟಿವಿಟಿ ಆಗಲಿ, ಪಾಸಿಟಿವಿಟಿ ಆಗಲಿ, ಎಲ್ಲ ಕೂಡ ಇರುವಂಥ ಒಂದು ಕಂಬೈನ್ಡ್ ಮೂವಿ ಅಂತ ಹೇಳ್ಬೋದು. ನಾವು ಡೆಫಿನೆಟಾಗಿ ಇದು ಮಾತ್ರ ಬೆಂಕಿ ಲೆವೆಲ್ ಆಕೈತಿ. ಆನಂತರ ರಿಲೀಸಿಂಗ್ ಡೇಟಾ 23 ಜನವರಿ 2026, ಅಂದ್ರೆ ಕೆಲವೇ ದಿನಗಳೊಳಗೆ ರಿಲೀಸ್ ಆಕೈತಿ. ಓವರಾಲ್ ಆಗಿ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ಭಾಳಷ್ಟು ಇಂಪ್ರೆಸಿವ್ ಟ್ರೈಲರ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಫ್ಯಾಮಿಲಿ ಅಂದ್ರೆ ನಮ್ಮ ದುನಿಯಾ ವಿಜಯ್ ಅವರ, ಆನಂತರ ರಚಿತಾ ರಾಮ್ ಅವರ ಆ್ಯಸ್ ಅ ಹಸ್ಬೆಂಡ್ ಆ್ಯಂಡ್ ವೈಫ್ ರೋಲ್ ಹೋಗಿರ್ತಾರೋ ಇದ್ರೊಳಗೆ. ಮತ್ತು ಅವರ ಒಂದು ಮಗಳ ಕ್ಯಾರೆಕ್ಟರ್ ಕೂಡ ಭಾಳಷ್ಟು ಇಂಪ್ರೆಸಿವ್ ಐತಿ. ನೋಡೋಣ ಅದನ್ನು ಹೆಂಗೆ ನಿಭಾಯಿಸ್ತಾರೆ ಅಂತೇಳಿ. ಅಂದರೆ ಒಂದು ಪೊಲೀಸ್ ರೋಲನ್ನು ವಹಿಸಿದ್ದಾರೆ ಅವರ. ಪೊಲೀಸ್ ಮಹಿಳೆ, ಅದು ಕೂಡ ಅಲ್ಲಿ ಏನೂ ಅಂದರೆ ಸ್ಪೆಷಿಲಿಟಿ ಇಲ್ಲ ಪೊಲೀಸ್ಗೆ. ಅಂಥ ಒಂದು ಊರೊಳಗೆ ಯಾವ ರೀತಿಯಾಗಿ ಒಂದು ಡಿಮ್ಯಾಂಡನ್ನು ಮುಂದೆ ಸಾಧಿಸ್ತಾರೋ. ಆನಂತರ ರಾಜ್ಬೀರ್ ಶೆಟ್ಟಿ ಅವರ ಆ್ಯಸ್ ಅ ವಿಲನ್ ರೋಲಾಗಿ ಅಭಿನಯಿಸ್ತಾರೋ. ಆಬ್ವಿಯಸ್ಲಿ ಬಹಳಷ್ಟು ಖಡಕ್ ಆಗಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಅವ್ರು ಕೂಡ ಹೆಂಗಿರ್ತಾರೆ ಅಂತೇಳಿ. ನಾವು ಆಲ್ಮೋಸ್ಟ್ ಆಲ್ ಇವರನ್ನು ನೋಡಿದ ಆ್ಯಸ್ ಅ ಹೀರೋ ಆಕಾಶ. ಇದ್ರೊಳಗೆ ವಿಲನ್ ಆಗಿ ಯಾವ ರೀತಿಯಾಗಿ ಸರ್ಪ್ರೈಸನ್ನು ಮಾಡ್ತಾರೋ, ಸರ್ಪ್ರೈಸ್ ಎಲಿಮೆಂಟ್ ಯಾವ ರೀತಿಯಾಗಿ ಇರ್ತಾವೆ, ಈ ರೀತಿ ಎಲ್ಲ ನಾವು ಫ್ಯಾಕ್ಟ್ಗಳ ಮೂವಿ ನೋಡಿದಾಗ ಗುರ್ದಾಗಿದೆ. ಬಟ್ ಟ್ರೈಲರನ್ನು ನೋಡ್ಕಾಸ ನನ್ನ ಕಡೆಯಿಂದ ಟ್ರೈಲರ್ ಸಿಗುವಂಥ ಸ್ಟಾರ್ಗಳು 5 ಸ್ಟಾರ್ಗೆ ಡೆಫಿನೆಟಾಗಿ 4.5 ಸ್ಟಾರ್ನ ಕೊಡ್ತಾನು. ಚಲೋ ಇತ್ತು, ಬೆಸ್ಟ್ ಇತ್ತು. ಆನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಅಲ್ಟಿಮೇಟ್ ಲೆವೆಲ್ ಹೋಗಿತ್ತು. ಇಂದ್ರ ಎಲ್ಲ ಚಲೋ ಇದ್ದ ಕಾರಣಕ್ಕೆ 4.5 ಸ್ಟಾರ ನನ್ನ ಕಡೆಯಿಂದ ಈ ಒಂದು ಟ್ರೈಲರ್ಗೆ. ಆನಂತರ ಈ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡಿದ್ದ ನಮ್ಮ ಜದೇಶ್ ಕೆ ಹಂಪಿ ಅವರ. ಆಬ್ವಿಯಸ್ಲಿ ಚಲೋ ಡೈರೆಕ್ಷನ್ ಒಳಗೆ ಮೂವಿ ಬರೋದೈತಿ. ನೋಡೋಣ ಹೆಂಗೆ ಬರ್ತೈತೆ ಅಂತೇಳಿ. ಆನಂತರ ಇದ್ರೊಳಗೆ ಮೇನ್ ರೋಲ ಅದು ದುನಿಯಾ ವಿಜಯ, ರಾಜ್ಬೀರ್ ಶೆಟ್ಟಿ, ರಚಿತಾ ರಾಮ, ಇವರು ಮೇನ್ 3 ಜನ ಫೋಕಸ್ ಇರುವಂಥ ಮೂವಿ ಐತಿ. ನೋಡೋಣ ಹೆಂಗಿರುತ್ತೆ ಅಂತೇಳಿ. ಇದಾಗಿತ್ತು ನಮ್ಮ ಲ್ಯಾಂಡ್ಲಾರ್ಡ್ ಮೂವಿದ ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆರ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.